ರಾಜ್ಯದ ಮುಖ್ಯಮಂತ್ರಿಯ ಉನ್ನತ ಸ್ಥಾನದಲ್ಲಿರುವಂಥ ವ್ಯಕ್ತಿ ಕೋರ್ಟ್ ತೀರ್ಪಿಗೆ ಒಪ್ಪಬೇಕಾದ್ದು ಅವ್ರ ಕರ್ತವ್ಯ. ನಾನು ಹಿಂದಿನ ಯಾವುದೋ ಪತ್ರಿಕಾಗೋಷ್ಠಿ ನೀವು ಕೇಳಿದ್ರಿ ಏನಾಗುತ್ತೆ ಅಂತ. ಭಗವಂತನ ದಯದಿಂದ ಅವ್ರ ಪರವಾಗಿ ನ್ಯಾಯ ಸಿಗಲಿ, ಅದರಿಂದ ಅವ್ರು ಹೊರಗೆ ಬರಲಿ. ಎರಡನೇದು, ಏನೂ ಗೊತ್ತಿಲ್ಲದಂಥ ಮುಗ್ಧ ಹೆಣ್ಣುಮಗಳು ಅವ್ರ ಶ್ರೀಮತಿಯವರು, ಪಾರ್ವತಿಯವರು. ಯಾವ ಕಾರಣಕ್ಕೂ ಭಗವಂತ ಅವ್ರಿಗೆ ತೊಂದರೆ ಕೊಡಬಾರ್ದು. ಇದು ನಾನು ಪ್ರಾರ್ಥನೆ ಮಾಡಿದ್ದೆ ಭಗವಂತನಲ್ಲಿ. ಎಷ್ಟರ ಮಟ್ಟಿಗೆ ಅವರು ಅಂತಂದರೆ ನಿಮಗೆ ಗೊತ್ತಿದೆ, ನಾನು ಮಂತ್ರಿ ಆದಂಥ ಸಂದರ್ಭದಲ್ಲಿ ನನ್ನ ಮನೆ, ಅದೇ ಸಂದರ್ಭದಲ್ಲಿ ಪಕ್ಕದಲ್ಲಿ ವಿರೋಧ ಪಕ್ಷ ನಾಯಕ ಸಿದ್ದರಾಮಯ್ಯವ್ರ ಮನೆ ಪಕ್ಕದ್ದೇ. ನಮ್ಮ ಮನೆಯವ್ರು ಕೇಳಿದ್ರು, ಸಿದ್ದರಾಮಯ್ಯವ್ರ ಮನೆಯವ್ರು ಹೊರಗೆ ಬರಲ್ಲಲ್ಲ ಏನು ಅಂತ. ಇಲ್ಲ, ಮುಂಚೆಯಿಂದನೂ ಅವ್ರ ಅಭ್ಯಾಸ ದೇವಸ್ಥಾನ, ತೀರ್ಥಕ್ಷೇತ್ರಗಳು ಅವ್ರ ಮನೆ, ಇಷ್ಟು ಬಿಟ್ಟರೆ ಅವ್ರಿಗೆ ಹೊರಗಡೆ ಹೋಗಿದ್ದು ನಾನು ನೋಡಿಲ್ಲ ಅಂದೆ ನಾನು. ಆಗ ನಮ್ಮ ಮನೆಯವರು ಹೇಳಿದ್ರು, ನಾನು ಅವ್ರನ್ನ ಕುಂಕುಮ ಕರಿಲ್ಲ ನಮ್ಮ ಮನೆಗೆ ಅಂತ. ಅವ್ರು ಯಾವಾಗ ಮನೇಲಿ ಇರ್ತಾರೆ ಗೊತ್ತಿಲ್ಲ ನನಗೆ. ನಾನು ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ ನಿಂಗೆ ತಿಳಿಸ್ತೀನಿ ಅಂತ ಹೇಳಿದೆ. ಸಿದ್ದರಾಮಯ್ಯನವ್ರಿಗೂ ಹೇಳಿದೆ ನಾನು ವಿಧಾನಸಭೆಯಲ್ಲಿ, ನಿಮ್ಮ ಮನೆಯವ್ರಿಗೆ ನಮ್ಮ ಮನೆಯವ್ರು ಕುಂಕುಮ ಕರಿಬೇಕು ಅಂತಿದ್ದಾರೆ, ಯಾವತ್ತು ಬರೋಕ್ಕೆ ಹೇಳೋಣ ಅಂದೆ. ಅಯ್ಯೋ, ಅವ್ರು ಯಾವಾಗ ಬರ್ತಾರೋ ಯಾವಾಗ ಹೋಗ್ತಾರೋ ನನಗೂ ಗೊತ್ತಾಗಲ್ಲ, ಮತ್ತು ಹೊರಗಡೆ ಬರೋದೇ ಭಾಳ ಕಡಿಮೆ ಅಪ್ಪ ಅವರು, ನಾನು ಹೇಳ್ತೀನಿ ಅಂದರು. ಕೊನೆಗೂ ಹೇಳಿಲ್ಲ, ಪ್ರಶ್ನೆ ಬೇರೆ. ಅಂದರೆ ಬಹಳ ಸಾತ್ವಿಕ ಹೆಣ್ಮಗಳು. ಈಗಲೂ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೇನೆ, ಆ ತಾಯಿಗೇನು ಅನ್ಯಾಯ ಆಗಬಾರ್ದು. ನಾವು ಯಾವುದೋ ಪಾರ್ಟ್ನರ್ಶಿಪ್ಪು, ಯಾವುದೋ ವ್ಯವಹಾರ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಇನ್ಕಮ್ ಟ್ಯಾಕ್ಸು ಬೇರೆ ಬೇರೆ ಕಾರಣಗಳಿಗೆ ಮನೆ ಹೆಣ್ಮಕ್ಳನ್ನು ಕೂಡ ಅದಕ್ಕೆ ಸೇರಿಸ್ಕೋತೀವಿ. ಸೈನ್ ಮಾಡು ಅಂದರೆ ಸೈನ್ ಮಾಡ್ತಾರೆ ಅವರು. ಇದೇನು ಅಂತಲೂ ಅವ್ರು ಕೇಳಲ್ಲ, ನಾವು ಹೇಳೋದೂ ಇಲ್ಲ ಅವರಿಗೆ. ಆ ಥರದಲ್ಲಿ ಮೂಢ ವಿಚಾರದಲ್ಲಿ ಶ್ರೀಮತಿ ಸಿದ್ದರಾಮಯ್ಯನವ್ರ ಹತ್ರ ಸಹಿ ಮಾಡಿಸ್ಕೊಂಡಿರಬಹುದು, ನನಗೆ ಡೀಟೇಲ್ ಗೊತ್ತಿಲ್ಲ. ಹಾಗಾಗಿ ಇದು ಆ ತಾಯಿಗೆ ಅನ್ಯಾಯ ಆಗಬಾರ್ದು, ನಂಬರ್ 1.